ನಮಸ್ತೆ ವೀಕ್ಷಕರೇ, ಮಾರ್ನಿಂಗ್ ಸಮಾಚಾರಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲೆ ದಾಳಿ ಕೇಸ್ ವಿಚಾರವಾಗಿ ಮತ್ತೊಬ್ಬನನ್ನ ಮುಂಬೈ ಪೊಲೀಸರು ಬಂಧಿಸಿದ್ದಾರೆ. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲೆ ದಾಳಿ ಕೇಸ್ ವಿಚಾರವಾಗಿ ಇದೀಗ ಮತ್ತೊಬ್ಬನನ್ನ ಬಂಧಿಸಿದ್ದಾರೆ ಮುಂಬೈ ಪೊಲೀಸರು. ಠಾಣೆಯಲ್ಲಿ ವಿಜಯ್ ದಾಸ್ ಎಂಬಾತನನ್ನ ಮುಂಬೈ ಪೊಲೀಸರು ಇದೀಗ ಅರೆಸ್ಟ್ ಮಾಡಿದ್ದಾರೆ. ಠಾಣೆ ಮೆಟ್ರೋ ನಿಲ್ದಾಣ ಬಳಿಗೆ ಆರೋಪಿಯನ್ನ ಬಂಧಿಸಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲೆ ದಾಳಿ ನಡೆಸಿದ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನ ಬಂಧಿಸಲಾಗಿತ್ತು. ಇದೀಗ ಮತ್ತೊಬ್ಬನನ್ನ ಬಂಧಿಸಿದ್ದಾರೆ ಮುಂಬೈ ಪೊಲೀಸರು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಠಾಣೆಯಲ್ಲಿ ವಿಜಯ್ ದಾಸ್ ಎಂಬಾತನ ಅರೆಸ್ಟ್ ಅನ್ನ ಇದೀಗ ಮಾಡಲಾಗಿದೆ. ಠಾಣೆ ಮೆಟ್ರೋ ನಿಲ್ದಾಣದ ಬಳಿಗೆ ಆರೋಪಿಯನ್ನ ಇದೀಗ ಬಂಧಿಸಲಾಗಿದೆ. ನಟ ಸೈಫ್ ಅಲಿ ಖಾನ್ ಅವರ ಮನೆಯ ಮೇಲೆ ದಾಳಿ ನಡೆಸಿದ ಆರೋಪದ ಮೇಲೆ ಮಹಾರಾಷ್ಟ್ರದ ಥಾಣೆ ಜಿಲ್ಲೆಯಲ್ಲಿ ಇವತ್ತು ಮುಂಜಾನೆ ವ್ಯಕ್ತಿಯೊಬ್ಬನನ್ನ ಮುಂಬೈ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಆರೋಪಿ ವಿಜಯ್ ದಾಸ್ ರೆಸ್ಟೋರೆಂಟ್ನಲ್ಲಿ ವೇಟರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ಈ ಅಪರಾಧವನ್ನ ಮಾಡಿರುವುದಾಗಿ ತಾನೇ ಒಪ್ಪಿಕೊಂಡಿದ್ದಾನೆ ಪೊಲೀಸರ ಮುಂದೆ. ಆದ್ರಿಂದ ಆತನನ್ನ ಇದೀಗ ಬಂಧಿಸಲಾಗಿದೆ. ಇನ್ನು ಬಾಂದ್ರಾ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಂಬೈ ಪೊಲೀಸರು ಬಂಧಿಸಿದ್ದಾರೆ. 70 ಗಂಟೆಗಳ ನಂತರ ಪ್ರಮುಖ ಆರೋಪಿಯ ಬಂಧನವಾಗಿದೆ. ಬೇರೆ ಬೇರೆ ಹೆಸರಿನಲ್ಲಿ ಯಾಮಾರಿಸ್ತಾ ಇದ್ದ ಈ ಆರೋಪಿ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಮೊಹಮ್ಮದ್ ಇಲಿಯಾಸ್ ವಿಜಯ್ ದಾಸ್ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದ ಈ ಆರೋಪಿ ಠಾಣೆಯ ರಿಕ್ಕಿ ಬಾರ್ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ವೇಟರ್ ಆಗಿ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇಂದು ಮಧ್ಯಾಹ್ನದ ವೇಳೆಗೆ ಕೋರ್ಟ್ ಮುಂದೆ ಈ ಆರೋಪಿಯನ್ನ ಹಾಜರುಪಡಿಸಲಾಗುತ್ತದೆ. ಅರೆಸ್ಟ್ ಬಗ್ಗೆ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ ಮುಂಬೈ ಪೊಲೀಸರು ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. 70 ಗಂಟೆಗಳ ನಂತರ ಪ್ರಮುಖ ಆರೋಪಿಯನ್ನ ಇದೀಗ ಮುಂಬೈ ಪೊಲೀಸರು ಅರೆಸ್ಟ್ ಅನ್ನ ಮಾಡಿದ್ದಾರೆ. ಬೇರೆ ಬೇರೆ ಹೆಸರಿನಲ್ಲಿ ಯಾಮಾರಿಸ್ತಾ ಇದ್ದ ಆರೋಪಿ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ಮೊಹಮ್ಮದ್ ಇಲಿಯಾಸ್ ವಿಜಯ್ ದಾಸ್ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದ ಮುಂಬೈನಲ್ಲಿ ಠಾಣೆಯ ರಿಕ್ಕಿ ಬಾರ್ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ಆರೋಪಿ ಇಂದು ಮಧ್ಯಾಹ್ನದ ವೇಳೆಗೆ ಕೋರ್ಟ್ ಮುಂದೆ ಆರೋಪಿಯನ್ನ ಹಾಜರುಪಡಿಸಲಾಗುತ್ತೆ. ನಂತರ ಪೊಲೀಸರು ಯಾವ ರೀತಿ ಬಂಧಿಸಿದ್ದಾರೆ ಅನ್ನೋ ವಿಚಾರವನ್ನ ತಿಳಿಸಲು ಸುದ್ದಿಗೋಷ್ಠಿಯನ್ನ ಕೂಡ ನಡೆಸ್ತಾರೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ಸೈಫ್ ಅಲಿ ಖಾನ್ ಗುರುವಾರ ಮುಂಜಾನೆ ಅನೇಕ ಬಾರಿ ಇರಿತಕ್ಕೊಳಗಾಗಿದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಅಭಿಷೇಕ್, ಇದೀಗ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲೆ ದಾಳಿ ಕೇಸ್ ವಿಚಾರವಾಗಿ ಆರೋಪಿಯನ್ನ ಬಂಧಿಸಲಾಗಿದೆ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ? ತೇಜಸ್ವಿನಿ, 3 ದಿನಗಳ ಹಿಂದೆ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲೆ ಹಲ್ಲೆ ಮಾಡಲಾಗಿತ್ತು. ಈ ಒಂದು ಹಲ್ಲೆ ಏನು ಅಪರಿಚಿತ ವ್ಯಕ್ತಿಯಿಂದ ಸದ್ಯಕ್ಕೆ ಏನು ಪೊಲೀಸರು ಅಪರಿಚಿತ ವ್ಯಕ್ತಿ ಅಂತ ಕೇಸ್ನ ದಾಖಲಿಸಿಕೊಂಡು ತನಿಖೆನ ಶುರು ಮಾಡಿದ್ರು. 3 ದಿನಗಳ ಹಿಂದೆ ಬಾಂದ್ರಾ ನಿವಾಸದಲ್ಲಿರುವಂತಹ ನಟ ಸೈಫ್ ಅಲಿ ಖಾನ್ ಅಪಾರ್ಟ್ಮೆಂಟ್ ಒಳಗೆ ಅಪರಿಚಿತ ವ್ಯಕ್ತಿ ಹೋಗಿ 3 ರಿಂದ 4 ಬಾರಿ ಚಾಕುನ ಹಿಡಿದು ಹಲ್ಲೆ ಮಾಡಿರ್ತಾನೆ. ನಂತರ ನಟನ ಸಮೀಪದ ಆಸ್ಪತ್ರೆಗೆ ಲೀಲಾವತಿ ಎಂಬ ಒಂದು ಆಸ್ಪತ್ರೆಗೆ ಕರ್ಕೊಂಡೋಗಿ ಚಿಕಿತ್ಸೆನ ಕೊಡ್ಲಾಗ್ತಿತ್ತು. ಆಗ ಏನು ಪ್ರಕರಣದ ಇಡೀ ಘಟನೆಯನ್ನ ಸ್ವಯಂ ಪ್ರೇರಿತವಾಗಿ ದೂರನ್ನ ದಾಖಲಿಸಿಕೊಂಡಂತ ಏನು ಬಾಂದ್ರಾ ಪೊಲೀಸರು ತೀವ್ರ ಮಟ್ಟಿಯಲ್ಲಿ ಶುರು ಮಾಡ್ತಾರೆ. ನಂತರ ಘಟನೆ ನಡೆದ 3 ದಿನಗಳಲ್ಲಿ ಪೊಲೀಸರು ಏನು ಶಂಕಿತ ಬಂಧನ ಮಾಡ್ತಾರೆ. ಜೊತೆಗೆ ಪ್ರಕರಣದ ಪ್ರಮುಖ ಆರೋಪಿಯನ್ನ ಬಂಧನ ಮಾಡುವಲ್ಲಿ ಯಶಸ್ವಿ ಆಗ್ತಾರೆ. ಈಗ ಸದ್ಯಕ್ಕೆ ಬಂಧನ ಆಗಿರುವಂತ ಪ್ರಕರಣದ ಪ್ರಮುಖ ಆರೋಪಿ ವಿಜಯ್ ದಾಸ್ ಎಂಬ ವ್ಯಕ್ತಿ ಅಂತ ಹೇಳಲಾಗ್ತಿದೆ. ಈತ 3 ದಿನಗಳ ಹಿಂದೆ ಏನು ನಟ ಸೈಫ್ ಅಲಿ ಖಾನ್ ಮೇಲೆ ಹಲ್ಲೆ ನಡೆಸಿ ಸಮೀಪದ ಒಂದು ಹೋಟ್ನಲ್ಲಿ ಕೆಲಸ ಮಾಡ್ತಿದ್ದ. ಜೊತೆಗೆ ಮೊಹಮ್ಮದ್ ಇಲಿಯಾಸ್ ಮತ್ತು ವಿವಿಧ ಹೆಸರುಗಳನ್ನ ಹೇಳ್ಕೊಂಡು ತಲೆ ಮೆರೆಸ್ಕೊಂಡಿದ್ದ. ನಿನ್ನೆ ನಡೆದಂತ ಏನು ಪೊಲೀಸರ ಕಾರ್ಯಾಚರಣೆಯಲ್ಲಿ ಆರೋಪಿ ಸಿಕ್ಕಿ ಬಿದ್ದಿದ್ದು ತಕ್ಷಣ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಸದ್ಯಕ್ಕೆ ಆತನನ್ನ ವಿಚಾರಣೆಗೆ ಒಳಪಡಿಸಿದಂತ ಪೊಲೀಸರು ವಿಚಾರಣೆ ವೇಳೆ ಮಾಡಿದ ಕೃತ್ಯವನ್ನ ತಪ್ಪನ್ನ ಒಪ್ಪಿಕೊಂಡಿರುವಂತ ಏನು ವಿಜಯ್ ನಡೆಸಿದ್ದಾರೆ. ಇವತ್ತು ಬೆಳಿಗ್ಗೆ 9 ಗಂಟೆಗೆ ಪೊಲೀಸರಿಂದ ಪ್ರಕರಣದ ತನಿಖೆ ಮತ್ತು ಪ್ರಕರಣ ಯಾವ ರೀತಿ ಸಾಕ್ತಿ ಎಂಬ ಒಂದು ವಿವಿಧ ಅಂಶಗಳನ್ನು ಇಟ್ಕೊಂಡು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಇಂದು ಕಲ್ಕತ್ತಾ ಏನು ಮಹಾರಾಷ್ಟ್ರದ ಏನು ಕೋರ್ಟ್ ನಲ್ಲಿ ಆರೋಪಿಯನ್ನ ಹಾಜರುಪಡಿಸುವಂತ ಒಂದು ಸಾಧ್ಯತೆ ಇದೆ. ಈತನ ಉದ್ದೇಶ ಏನಾಗಿತ್ತು ಅಂದ್ರೆ ಪ್ರಕರಣದ ಸಂದರ್ಭದಲ್ಲಿ ಉದ್ದೇಶ ಪೂರ್ವಕವಾಗಿಯೇ ನಟನ ಮೇಲೆ ಹಲ್ಲೆ ಮಾಡಲಾಗಿತ್ತ. ಜೊತೆಗೆ ಯಾವ ಒಂದು ಉದ್ದೇಶ ಇಟ್ಕೊಂಡು ಅಪಾರ್ಟ್ಮೆಂಟ್ ಒಳಗಡೆ ಪ್ರವೇಶ ಮಾಡಿದ. ಜೊತೆಗೆ ಆತನು ಜೊತೆಗಾಗಿ ಡಿಮ್ಯಾಂಡ್
ಬಂಧಿಸಲಾಗಿತ್ತ ಎಂಬ ಒಂದು ಇತ್ಯಾದಿ ಮಾಹಿತಿಗಳನ್ನ ಪೊಲೀಸರು ಕಲೆ ಹಾಕ್ತಿರುವಂತದ್ದು. ಇವತ್ತು 9 ಗಂಟೆಗೆ ಪೊಲೀಸರಿಂದ ಸುದ್ದಿಗೋಷ್ಠಿ ನಡೆಯಲಾಗ್ತಿದ್ದು, ಆರೋಪಿಯನ್ನು ಕೋರ್ಟ್ಗೆ ಹಾಜರುಪಡಿಸುವಂತ ಎಲ್ಲಾ ಇತ್ಯಾದಿ ಮಾಹಿತಿಗಳು ಪೊಲೀಸರಿಂದ ಹೊರಬೀಳಲಿದೆ. ತೇಜಸ್ವಿನಿ. ಧನ್ಯವಾದ ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.